ಪಕ್ಕ ಗೆಲ್ಲಿದೆ RCB. ನಮ್ಮ ಸಾಲ್ಟ್ ಅನ್ನ ಹೊಡಿತಾನೆ ಇವತ್ತು. ಸಾಲ್ಟ್ ಹೊಡಿತಾರೆ. RCB 200 ಮೇಲೆ ಹೊಡಿತದೆ. RCB ಫಸ್ಟ್ ಬ್ಯಾಟಿಂಗ್ ಅಂದ್ರೆ 250 ಕನ್ಫರ್ಮ್. ಇವತ್ತು ಗೆಲ್ಲುತ್ತದೆ. ಪಕ್ಕ ಗೆಲ್ಲುತ್ತೆ. ಪಕ್ಕ ಈ ಸ್ಟೇಡಿಯಂನಾಗ ಒಂದು ಮಾತ್ರ ಸಂದಾಗಿರೋದು. ಬರ್ತದೆ, ಕನ್ಫರ್ಮ್ ಬರ್ತದೆ. ತಿರ್ಗಾ ಚೆನ್ನೈ ಕೂಡ 3ನೇ ತಾರೀಕು ಆಡಿ 16 ಪಾಯಿಂಟ್ ಆವತ್ತೇ ಗೆಳೆಯೋದು. ಚೆನ್ನೈ ಕೂಡ 16 ಪಾಯಿಂಟ್ ಗೆಳೆಯೋದು. ಬೌಲಿಂಗ್ ಆಗಿದ್ರೆ ಚೆನ್ನಾಗಿರ್ತದೆ. ಇಲ್ಲ ಸೇಮ್ ಟೀಮ್ ಹೆಂಗೆ ಐತೆ ಟೀಮ್ ಅದೇ ಥರ ಇದ್ರೆ ಸಾಕು. ಓದ್ಕಿಂತ ಮೊನ್ನೆ ಪಂಜಾಬ್ ಕೂಡ ಹೆಂಗೆ ಆಡಿದ್ರೆ ಅದೇ ಥರ ಇದ್ರೆ ಸಾಕು. ವಿರಾಟ್ ಕೊಹ್ಲಿ ಫ್ಯಾನ್ ನಾವು. ಇವತ್ತು ಒಂದು 50 ಅಥವಾ ರಜತ್ ಕ್ಯಾಪ್ಟನ್ ಮಾಡ್ತಾರೆ. ಟಿಮ್ ಡೇವಿಡ್, ಪಟ್ಟಿದಾರು, ಕೊಹ್ಲಿ, ಸ್ಪಿಲ್ ಸಾಲ್ಟ್. ಸ್ಪೀಡಲ್ಲಿಂದ ಚೆನ್ನಾಗಿ ಆಗ್ತಾರೆ. ಈ ಸರ್ತಿ ಮುಂಬೈ ಬರಂಗೆ ಐತೆ ಈ ಸರಿ. ಹೌದು, ಒಳ್ಳೆ ಟೀಮ್ ಐತೆ. RCB ಆಲ್ ದ ಬೆಸ್ಟ್. RCB ಈ ಕಪ್ ನಮ್ದೇ. ಈ ಸಲ ಕಪ್ ನಮ್ದೇ ಗ್ಯಾರಂಟಿ. ಅದರಲ್ಲಿ ಏನು ಕಡಿಮೆ ಅಂದ್ರೆ ಅಥವಾ ಹೇಗೆ ಎಷ್ಟು ರನ್ ಬರ್ಬೋದು RCB ಇಂದ? 200. ಅಲ್ಲ, ಲಾಸ್ಟ್ ಮ್ಯಾಚಸ್ಗಳಲ್ಲೆಲ್ಲ RCB ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಸೋಲ್ತಾ ಇದೆ. ಈ ಮ್ಯಾಚಲ್ಲಿ ಗೆಲ್ಲುವ ಮುಖಾಂತರ ಫ್ಯಾನ್ಸ್ಗೆ ಒಂದು ಖುಷಿ ಕೊಡ್ತಾರೆ. 3 ಸತಿ ಸೋತಿದಾರಲ್ಲ, ಈಗ ಕಲ್ತಿರ್ತಾರೆ. ಏನು ಬ್ಯಾಟಿಂಗ್ ಆಗ್ಬೋದಾ ಬೌಲಿಂಗ್ ಆಗ್ಬೋದು? ಫಸ್ಟ್ ಬೌಲಿಂಗ್ ಮಾಡಿದ್ರೆ ಒಳ್ಳೇದು. ಬೌಲಿಂಗ್ ಮಾಡಬೇಕು. ಬೌಲಿಂಗಲ್ಲಿ ಏನೋ ಚೇಂಜಸ್ ಮಾಡ್ಬೇಕು ಅನ್ಸುತ್ತಾ RCB, ಅಥವಾ ಅದೇ ಸೇಮ್ ಟೀಮ್ ಇಡಬೇಕು ಅನ್ಸುತ್ತಾ? ಈಗ ಟೀಮ್ ಸೆಟ್ ಇದೆ, ಸೇಮ್ ಇದ್ರೆ ಸರಿ. ಸೇಮ್ ಇದ್ರೆ ಬ್ಯಾಟಿಂಗಲ್ಲಿ ಯಾರು ಚೆನ್ನಾಗಿ ಆಡ್ಬೋದು ಅಂತ? ರಜತ್ ಪಟ್ಟಿದಾರ್. RCB ಈ ಸತಿ ಕಪ್ ಗೆಲ್ಲುತ್ತಾ? ಅದು ಮನ್ಸಲ್ಲ ಇದ್ರೆ ಒಳ್ಳೇದು. ಮನಸ್ಸಲ್ಲೇ ಇರಬೇಕು. ಹೇಳೋದು ಬೇಡ, ಇಷ್ಟು ದಿನ ಹೇಳ್ತಿದ್ವಲ್ಲ, ಅದಕ್ಕೆ ಹೇಳೋದು ಬೇಡ. ಈ ಸತಿ ಕಪ್ ಎದ್ದಿದ್ರೆ ಆಗಿ ಹೇಳುವ. ಅವಾಗ ಹೇಳೋಣ. RCB ಈ ಸರ್ತಿ ಪ್ಲೇ ಆಫ್ಸಲ್ಲಿ ಬಂದರೆ ಎಷ್ಟನೇ ಪ್ಲೇಸಲ್ಲಿ ಇರಬೇಕಂತ? ಫಸ್ಟ್ ಸೆಕೆಂಡ್ ಬಂದರೆ ಬೆಟ್ರ್? ಫಸ್ಟ್ ಸೆಕೆಂಡ್ ಬಂದರೆ ಬೆಟ್ರ್. ಆಪರ್ಚುನಿಟಿ ಇರುತ್ತಾ ಅಂತ? ಇರುತ್ತೆ, ಬರೋ ಚಾನ್ಸ್ ಉಂಟು. ಸ್ಟ್ರಾಂಗು ಉಂಟು ಟೀಮ್. ಗೆಲ್ಲುತ್ತೆ. ಗೆಲ್ಲುತ್ತಪ್ಪ. ಸರ್ ನಾವು ಚಿಂತಾಮಣಿಯಿಂದ ಬಂದಿರಿ. ಇವತ್ತು ಯಾವ್ದು ವಿನ್ ಆಗೋದು? RCB. ಯಾವ್ದು ವಿನ್ ಆಗತ್ತೆ ಅಂತ ಗೊತ್ತಾಗಲ್ಲ ಗುರು. ಗೊತ್ತಾಗಿದ್ರೆ ಇಷ್ಟೊತ್ತಿಗೆ ನಾನು ಎಲ್ಲೋ ಇರ್ತಿದ್ದೆ. ಜರ್ಸಿ ಹಾಕ್ಬಿಟ್ಟಿದ್ರೆ RCB ತುಂಬಾ ಸಪೋರ್ಟ್ ಮಾಡ್ತೀವಿ ಗುರು, ಸಪೋರ್ಟ್ ಮಾಡ್ತಾರೆ ಅಷ್ಟೇ. ವಿನ್ ಆಗ್ತಾರೆ ಸೋಲ್ತಾರೆ ಅಂತ ನಾವು ಯಾವ ರೀತಿ ಹೇಳಕ್ಕಾಗುತ್ತೆ? ಸಪೋರ್ಟ್ ನಮ್ದು ಪಕ್ಕ RCB. ಇವತ್ತು ಹೇಳಕ್ ಬರಲ್ಲ ಹಾಗಾದ್ರೆ ಮ್ಯಾಚ್ ಸೋಲು. RCB ಅದು ಯಾವ ರೀತಿ ಡಿಸೈಡ್ ಮಾಡ್ತೀರಾ ಗುರು? ಇವರೇ ವಿನ್ ಆಗ್ತಾರೆ ಅಂತ ಸಪೋರ್ಟ್ ಅಂತ ಮಾಡ್ತೀರಾ? ಸಪೋರ್ಟ್ ನಮ್ದು. ವಿನ್ ಆಗೋದು ಅವ್ರಿಗೆ ಬಿಟ್ಟಿರೋದು ವಿನ್ ಆಗೋದು ಅವ್ರು ಬಿಟ್ಟಿರೋದು ಅಷ್ಟೇ. ಪ್ರತಿ ವರ್ಷ ಈ ಸಲ ಕಪ್ ನಮ್ದೇ ಅಂತೀವಿ. ಈ ವರ್ಷ ಸರ್ ಈ ವರ್ಷನೇ ಹೇಳ್ತೀವಿ ಸರ್, ಈ ವರ್ಷನೂ ಕಪ್ ನಮ್ದೇ. ಈ ವರ್ಷ ಕಪ್ ನಮ್ದೇ ಅಷ್ಟೇ. ಇಲ್ಲ ಸರ್ ಗೆಲ್ಲೇಳ್ತೀವಿ ಯಾವತ್ತೂ ಒಂದಿನ. ಈ ವರ್ಷ ಏನು ಚೇಂಜಸ್ ಅನಿಸ್ತಿದೆ RCB ಟೀಮ್? ಪ್ರತಿ ವರ್ಷದಂತ ಇದೆಯಾ ಅಥವಾ ಈ ವರ್ಷ ಏನು ಚೇಂಜಸ್ ಇದೆ ಅನ್ಸುತ್ತೆ? ಸರ್ ಪ್ರತಿ ವರ್ಷನೂ ಚೇಂಜಸ್ ಮಾಡ್ಕೊಂಡೇ ಬರ್ತಿದ್ದೀವಿ. ಎಲ್ಲ ರೀತಿನೂ ಎಲ್ಲ ಟ್ರೈ ಮಾಡ್ತಿದ್ವಿ. ಬಟ್ ಕಪ್ ರಿಸೀವ್ ಮಾಡೋಕ್ಕಾಗ್ತಿಲ್ಲ ಅಷ್ಟೇ. ಕಪ್ ಗೆಲ್ಬೇಕಂದ್ರೆ ಏನು ಮಾಡ್ಬೇಕು ಈ ವರ್ಷ? ಧೋನಿಯನ್ನು ಕರೆಸ್ಬೇಕು. ಧೋನಿ ಕರ್ಸ್ಬೇಕಾ?